ನಮಸ್ಕಾರ ವೀಕ್ಷಕರೇ. ಯಡಿಯೂರಪ್ಪ ರಾಜೀನಾಮೆಯಿಂದ ನಾಯಕತ್ವ ಬದಲಾವಣೆಗೆ ತೆರೆಬಿದ್ದು ರಾಜ್ಯದಲ್ಲಿ ಹೊಸ ಸಿಎಂ ಆಯ್ಕೆಯಾಗಿದ್ದಾರೆ. ಯಡಿಯೂರಪ್ಪ ರಾಜೀನಾಮೆಗೆ ಕಾರಣ ಏನು? ಹೊಸ ಸಿಎಂ ಆಯ್ಕೆಗೆ ಬಿಜೆಪಿಯ ಹೈಕಮಾಂಡ್ ಅನುಸರಿಸಿದಂತಹ ಮಾನದಂಡಗಳೇನು? ಹೊಸ ಸಿಎಂ ಮುಂದೆ ಇರುವಂತಹ ಸವಾಲುಗಳೇನು? ಇದು ಈ ದಿನದ ಪ್ರೈಮ್ ಸ್ಟೋರಿ. ನಾನು ಗುರುರಾಜ್ ದೇಸಾಯಿ. ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಅವರು ನಿನ್ನೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಯಡಿಯೂರಪ್ಪನವರ ರಾಜೀನಾಮೆಯನ್ನು ನೀಡುವ ಮೂಲಕ ನಾಯಕತ್ವ ಬದಲಾವಣೆಗೆ ಅಂತಿಮ ತೆರೆಯನ್ನು ಎಳೆದ ಬಳಿಕ ಹೈಕಮಾಂಡ್ ರಾಜ್ಯಕ್ಕೆ ಹೊಸ ಸಿಎಂ ಅನ್ನು ಆಯ್ಕೆ ಮಾಡಿದೆ. ಮತ್ತೆ ಲಿಂಗಾಯತರಿಗೆ ಮಣೆ ಹಾಕುವ ಮೂಲಕ ಬಿಜೆಪಿ ಜಾಣ ನಡೆಯನ್ನ ಅನುಸರಿಸಿದೆ. ಬೇರೆ ಸಮುದಾಯಕ್ಕೆ ಸೇರಿದ ಶಾಸಕರನ್ನ ಸಿಎಂ ಮಾಡಿದ್ರೆ ಮುಂಬರುವಂತಹ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಬಹುದು ಎನ್ನುವಂಥದ್ದನ್ನ ಹೈಕಮಾಂಡ್ ಅರಿತಂತಿದೆ. ಹಾಗಾಗಿ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಮತ್ತೊಬ್ಬ ಶಾಸಕರಿಗೆ ಈಗ ಸಿಎಂ ಪಟ್ಟವನ್ನು ಕಟ್ಟಲಾಗಿದೆ. ಬಸವರಾಜ ಬೊಮ್ಮಾಯಿ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತ ಭಾರತ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತ್ವವನ್ನು ಎತ್ತಿ ಹಿಡಿತೇನೆಂದು. ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಗಟ್ಟಿ ರಾಜ್ಯ ಅಂತ ಹೇಳಿದ್ರೆ ಅದು ಕರ್ನಾಟಕ. ಮೊದಲ ಬಾರಿಗೆ ಬಿಜೆಪಿ ಅಧಿಕಾರದ ಪತಾಕೆ ಹಾರಿಸಿದ್ದು ಕರ್ನಾಟಕದಲ್ಲಿಯೇ. ಬದಲಾದ ರಾಜಕೀಯ ಗುದ್ದಾಟದಲ್ಲಿ ಮತ್ತೆ ಬಿಜೆಪಿ ಈಗ ಅಧಿಕಾರದ ಗದ್ದುಗೆಯನ್ನ ಹಿಡಿದಿದೆ. ಈ ಅಧಿಕಾರದ ಗದ್ದುಗೆಯನ್ನ ಬಿಟ್ಟುಕೊಡಬಾರದು ಎನ್ನುವಂಥದ್ದು ಬಿಜೆಪಿಯ ಮಹಾದಾಸಿಯಾಗಿದೆ. ಅದಕ್ಕಾಗಿಯೇ ಯಡಿಯೂರಪ್ಪನವರ ನಂತರದ ನಾಯಕತ್ವಕ್ಕೆ ಹುಡುಕಾಟವನ್ನು ನಡೆಸಿ 2023ರ ಚುನಾವಣಾ ತಂತ್ರವನ್ನು ಕೂಡ ಈಗ ಬಿಜೆಪಿ ಹೂಡಿದಂತೆ ಕಾಣಿಸ್ತಾ ಇದೆ. ಯಡಿಯೂರಪ್ಪ ನಂತರವೂ ಬಿಜೆಪಿ ಮತ್ತಷ್ಟು ಗಟ್ಟಿ ಮಾಡಬೇಕು ಎನ್ನುವಂಥದ್ದು ಹೈಕಮಾಂಡ್ನ ದೂರದೃಷ್ಟಿ. ಯಡಿಯೂರಪ್ಪ ಜಾಗಕ್ಕೆ ತಕ್ಕರಾದಂತಹ ಮಾಸ್ ಅಲ್ಲದಿದ್ದರೂ ಕ್ಯಾಸ್ಟ್ ಬೇಸ್ ಇರಬೇಕು ಎನ್ನುವಂಥದ್ದು ಬಿಜೆಪಿ ಹೈಕಮಾಂಡ್ನ ಲೆಕ್ಕಾಚಾರ ಆಗಿತ್ತು. ಹಾಗಾಗಿಯೇ ಯಡಿಯೂರಪ್ಪ ನಂತರದ ಉತ್ತರಾಧಿಕಾರಿ ತಲಾಶ್ ಒಳಗೊಳಗೆ ತಂತ್ರವನ್ನ ನಡೆಸ್ತಾ ಬಂದಿತ್ತು. ಈ ತಂತ್ರದ ಪ್ರಯೋಗವೇ ಬಸವರಾಜ ಬೊಮ್ಮಾಯಿಯ ಆಯ್ಕೆಯಾಗಿದೆ. ಇತ್ತ ಯಡಿಯೂರಪ್ಪ ತಮ್ಮ ರಾಜೀನಾಮೆಗೆ ಕಾರಣವನ್ನ ಬಿಚ್ಚಿಡದೆ ಮೌನವನ್ನ ವಹಿಸ್ತಾ ಇದ್ದಾರೆ. ನಾನು ಸೂಚಿಸಿದವರು ಸಿಎಂ ಆಗಿದ್ದಾರೆ, ಕಿಂಗ್ ಮೇಕರ್ ಆಗಿ ಕಾರ್ಯವನ್ನ ನಿರ್ವಹಿಸಬಹುದಲ್ವಾ ಎನ್ನುವಂಥದ್ದು ಯಡಿಯೂರಪ್ಪನವರು ಲೆಕ್ಕಾಚಾರ ಹಾಕಿದಂತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅವರ ಜಾಣ ಮೌನ ನಡೆಯಾಗಿರ್ಬೋದು ಅಥವಾ ಇಡೀ ಅವರು ಈ ಸಿಎಂ ಆಯ್ಕೆಯ ವಿಚಾರದಲ್ಲಿ ಅವರು ಮುನ್ನೆಲೆಗೆ ಬಂದು ಅವರನ್ನೇ ಬಸವರಾಜ ಬೊಮ್ಮಾಯಿ ಅವರೇ ಇರಬೇಕು ಅಂತೇಳಿ ಆಯ್ಕೆ ಮಾಡಿರುವಂತಹ ಎಲ್ಲ ಲಕ್ಷಣಗಳನ್ನು ನೋಡ್ತಾ ಇದ್ರೆ ನಾನು ಕಿಂಗ್ ಮೇಕರ್ ಆಗಿ ಇದ್ರೆ ಸಾಕು ಎನ್ನುವಂಥದ್ದನ್ನು ಯಡಿಯೂರಪ್ಪನವರು ಲೆಕ್ಕಾಚಾರ ಹಾಕಿದಂತೆ ನಮಗೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಇನ್ನು ಯಡಿಯೂರಪ್ಪನವರ ರಾಜೀನಾಮೆಗೆ ಕಾರಣವೇನು ಎನ್ನುವಂತಹ ವಿಚಾರದ ಕಡೆಗೆ ಗಮನವನ್ನ ಹರಿಸೋದಾದ್ರೆ ಯಡಿಯೂರಪ್ಪ ಪದಚ್ಯುತಿಗೆ ಕಾರಣವೇನು ಎನ್ನುವಂತಹ ಪ್ರಶ್ನೆ ಇಲ್ಲಿಯವರೆಗೂ ಉತ್ತರಕ್ಕೆ ಸಿಗದೆ ಇರುವಂತಹ ಪ್ರಶ್ನೆಯಾಗಿ ಅದು ಕಾಡ್ತಾ ಇದೆ. ಆದರೆ ಅವರು ಮೌನವಾಗಿರುವಂತದ್ದನ್ನ ನೋಡಿದ್ರೆ ಈ ರಾಜೀನಾಮೆಗೆ ಕಾರಣ ಏನು ಎನ್ನುವಂಥದ್ದನ್ನ ಜನ ಆಗಲೇ ಲೆಕ್ಕ ಹಾಕ್ತಾ ಇದ್ದಾರೆ. ಯಡಿಯೂರಪ್ಪ ಒಂದ್ ಕಡೆ ಮೌನವಾಗಿರ್ಬೋದು, ಆದರೆ ಯಡಿಯೂರಪ್ಪನವರ ರಾಜೀನಾಮೆಗೆ ಏನು ಕಾರಣಗಳಿರಬಹುದು ಅಂತೇಳಿ ಈಗಾಗಲೇ ರಾಜಕೀಯ ವಲಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲೆಕ್ಕ ಆಗ್ತಾ ಇದೆ. ದೊಡ್ಡ ಪ್ರಮಾಣದೊಳಗಡೆ ಅದು ಚರ್ಚೆ ಆಗ್ತಾ ಇದೆ. ಆಡಳಿತ ನಿರ್ವಹಣೆಯಲ್ಲಿ ಯಡಿಯೂರಪ್ಪನವರು ಸೋಲ್ತಾ ಇರುವಂತದ್ದು ಮತ್ತು ಅವರ ಮಗ BY ವಿಜಯೇಂದ್ರ ಪರೋಕ್ಷವಾಗಿ ಆಡಳಿತವನ್ನು ನಡೆಸ್ತಾ ಇರುವಂತದ್ದು ಬದಲಾವಣೆಯ ಚಿತ್ತ ಹರಿಸೋದಕ್ಕೆ ಪ್ರಮುಖ ಕಾರಣವಾದಂತಹ ಅಂಶ ಎನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಪ್ರಮುಖ ವಿಚಾರ ಆಗಿದೆ. ಆಡಳಿತದ ಹಸ್ತಕ್ಷೇಪ ಹಾಗೂ ಸಾರ್ವಜನಿಕ ಲಜ್ಜೆಯೂ ಇಲ್ಲದಂತೆ ಭ್ರಷ್ಟಾಚಾರವನ್ನ ಬೀಡು ಬೀಸಲಾಗಿ ನಡೆಸಲಾಗ್ತಾ ಇದೆ ಎನ್ನುವಂಥದ್ದು ಸಂಘನಿಷ್ಠ ಬಿಜೆಪಿ ಶಾಸಕರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇಂತಹ ಸರ್ಕಾರದಲ್ಲಿ ನಾವು ಯಾಕೆ ಶಾಸಕರಾಗಿರಬೇಕು, ನಾವು ಯಾಕೆ ಭಾಗಿಯಾಗಿರಬೇಕು ಅಂತೇಳಿ ಬಹಳಷ್ಟು ಜನ ಶಾಸಕರು ಹೈಕಮಾಂಡ್ಗೆ ದೂರನ್ನ ಕೊಡ್ತಾ ಇದ್ರು. ಬಹಿರಂಗವಾಗಿ ಅವರು ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಇದ್ರು. ಹಾಗಾಗಿಯೇ ನಾಯಕತ್ವ ಬದಲಾವಣೆಗೆ ಪಕ್ಷದ ವರಿಷ್ಠರು ಮನಸ್ಸು ಮಾಡಿದ್ದರು ಎನ್ನುವಂಥದ್ದನ್ನ ನಾವು ಇಲ್ಲಿ ಗುಟ್ಟಾಗಿ ಇಡಬೇಕಾಗಿಲ್ಲ. ಯಡಿಯೂರಪ್ಪನವರ ರಾಜೀನಾಮೆಗೆ ಸ್ಪಷ್ಟವಾಗಿರ್ತಕ್ಕಂತಹ ಕಾರಣಗಳು ಗೊತ್ತಾಗ್ತಾ ಇದ್ದಾವೆ. ಹಾಗಾಗಿಯೇ ರಾಜೀನಾಮೆಯನ್ನ ನೀಡಬೇಕು ಅಂತೇಳಿ ವರಿಷ್ಠರು ಯಡಿಯೂರಪ್ಪನವರಿಗೆ ಒತ್ತಡವನ್ನ ಹೇರಿದ್ರು ಅನ್ನುವಂಥದ್ದು ನಿಜವಾಗಿರ್ತಕ್ಕಂತಹ ಅಂಶವಾಗಿದೆ. ಅವರ ವಿದಾಯದ ಸಂದರ್ಭದಲ್ಲಿ ಅವರು ಮಾಡಿದಂತಹ ಭಾಷಣವನ್ನ ಒಂದು ಸಾರಿ ನಾವು ಗಮನವನ್ನ ಹರಿಸಿದ್ರೆ ಅವರ ಗದ್ಗದಿತ ಭಾಷಣದೊಳಗಡೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕೇಂದ್ರದ ಹೈಕಮಾಂಡ್ ಯಡಿಯೂರಪ್ಪನವರ ಮೇಲೆ ಯಾವ ರೀತಿಯ ಒತ್ತಡವನ್ನ ಹೇರಿತ್ತು ಅಂತೇಳಿ. ಒಂದ್ಸಾರಿ ಆ ವಿಡಿಯೋವನ್ನ ನೋಡ್ಕೊಂಡು ಬರೋಣ ಬನ್ನಿ. ನಾನು ನಿಮ್ಮೆಲ್ಲರ ಅಪ್ಪಣೆಯನ್ನು ಪಡೆದು ತೀರ್ಮಾನ ಮಾಡಿದ್ದೇನೆ. ಎಲ್ಲರೂ ಊಟ ಮಾಡಿದ ನಂತರ ರಾಜಭವನಕ್ಕೆ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ದುಃಖದಿಂದಲ್ಲ, ಸಂತೋಷದಿಂದ, ಖುಷಿಯಿಂದ
75 ವರ್ಷ ದಾಟದಂಥ ಯಡಿಯೂರಪ್ಪನಿಗೆ ಮತ್ತೆ 2 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಮಾಡಿಕೊಟ್ಟಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಶಬ್ದಗಳಲ್ಲಿ ಅಭಿನಂದನೆ ಸಲ್ಲಿಸೋಕ್ಕಾಗೋದಿಲ್ಲ. ಅವರಿಗೆ ನಾನು ಋಣಿಯಾಗಿದ್ದೇನೆ. ಅವರೇನು ಕರ್ನಾಟಕದಲ್ಲಿ ಪಕ್ಷ ಬಲವರ್ಧನೆಯಾಗಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಅಪೇಕ್ಷೆ ಇದೆಯೋ ಅದನ್ನು ನೀವೆಲ್ಲ ಸೇರಿ ಮಾಡೋಣ ಅನ್ನೋ ಭರವಸೆಯನ್ನು ಕೊಟ್ಟು, ಊಟದ ನಂತರ ನಾನು ರಾಜ್ಯಪಾಲರಿಗೆ ಹೋಗಿ ರಾಜೀನಾಮೆ ಪತ್ರವನ್ನು ಕೊಡ್ತಾ ಇದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ವಂದನೆ, ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಕರ್ನಾಟಕದಲ್ಲಿ ಪಕ್ಷ ಕಟ್ಟಿ ಅಧಿಕಾರಕ್ಕೆ ತಂದ ಹೆಗ್ಗಳಿಕೆ ಹೊಂದಿರುವಂತಹ ಯಡಿಯೂರಪ್ಪನವರ ಮೇಲೆ ಗೌರವವನ್ನು ಇಟ್ಟಿದ್ದ ಪ್ರಧಾನಿ ನರೇಂದ್ರ ಮೋದಿಯವರು ಯಾವುದೇ ಗೊಂದಲಗಳಿಗೆ ಆಸ್ಪದವಿಲ್ಲದೆ ಶುಭ ವಿದಾಯದ ರೀತಿಯಲ್ಲಿ ಮುಖ್ಯಮಂತ್ರಿ ಕುರ್ಚಿಯನ್ನು ತ್ಯಾಗ ಮಾಡಲಿ ಅಂತೇಳಿ ಅವರು ಅಪೇಕ್ಷೆಯನ್ನು ಹೊಂದಿದ್ರು. ಆ ಕಾರಣಕ್ಕಾಗಿಯೇ ಯಡಿಯೂರಪ್ಪನವರನ್ನ ದೆಹಲಿಗೆ ಕರೆಸಿಕೊಂಡು ಅವರೊಟ್ಟಿಗೆ ಬಹಳಷ್ಟು ಚರ್ಚೆಯನ್ನು ನಡೆಸಿದ್ರು. ಸಾಕಷ್ಟು ವಿಚಾರವಾಗಿ ಚರ್ಚೆಯನ್ನು ನಡೆಸಿ ಅಂತಿಮವಾಗಿ ರಾಜೀನಾಮೆಯನ್ನು ನೀಡುವಂತೆ ಮೋದಿ ಮತ್ತೆ ಅಮಿತ್ ಶಾ ಅವರು ಯಡಿಯೂರಪ್ಪಗೆ ಸೂಚನೆಯನ್ನ ಮಾಡಿದ್ರು ಎನ್ನುವಂಥದ್ದನ್ನ ನಾವಿಲ್ಲಿ ಒಂದು ಸಾರಿ ನೆನಪು ಮಾಡಿಕೊಳ್ಬೇಕಾಗಿದೆ. ನಿಮ್ಮ ರಾಜೀನಾಮೆ ನಿಮಗೂ ಮತ್ತು ನಿಮ್ಮ ಮಕ್ಕಳ ಭವಿಷ್ಯಕ್ಕೂ ದಾರಿಯಾಗುತ್ತೆ ಅಂತೇಳಿ ಕೇಂದ್ರದ ವರಿಷ್ಠರು ದಾಳವನ್ನ ಉರುಳಿಸ್ತಾ ಇದ್ದಂತೆ ಯಡಿಯೂರಪ್ಪನವರು ಒಂದು ಬೇಡಿಕೆಯನ್ನ ಇಡ್ತಾರೆ. ಆ ಬೇಡಿಕೆ ಏನು ಅಂತ ಹೇಳಿದ್ರೆ, ನಾನು ಹೇಳಿದವರನ್ನೇ ಮೊದಲ ಆದ್ಯತೆಯಾಗಿ ಪರಿಗಣನೆ ಮಾಡಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸುವಲ್ಲಿ ಪಕ್ಷ ಸಿದ್ಧ ಇದೆ ಅಂತ ಅನ್ನೋದಾದ್ರೆ ನಾನು ರಾಜೀನಾಮೆಯನ್ನ ನೀಡೋದಕ್ಕೆ ಸಿದ್ಧ ಇದ್ದೇನೆ ಅಂತೇಳಿ ಮೋದಿ ಮತ್ತು ಶಾ ಹಾಗೂ ಬಿಜೆಪಿಯ ವರಿಷ್ಠರ ಬಳಿ ಯಡಿಯೂರಪ್ಪನವರು ಬೇಡಿಕೆಯನ್ನ ಇಡ್ತಾರೆ. ಇದಕ್ಕೆ ಬಿಜೆಪಿಯ ವರಿಷ್ಠರು ಮತ್ತು ಮೋದಿ ಮತ್ತು ಶಾ ಅವರು ತಲೆಯನ್ನ ಅಲ್ಲಾಡಿಸ್ತಾರೆ. ಹಾಗಾಗಿ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದು ಯಡಿಯೂರಪ್ಪನವರು ಉರುಳಿಸಿದಂತಹ ದಾಳದಿಂದ ಎನ್ನುವಂಥದ್ದನ್ನು ನಾವಿಲ್ಲಿ ಸ್ಪಷ್ಟವಾಗಿ ನೋಡಬೇಕಾಗಿದೆ. ಮುಂದಿನ ಚುನಾವಣೆಯಲ್ಲಿ ಗೆಲುವಿನ ಲೆಕ್ಕಾಚಾರದಲ್ಲಿರುವಂತಹ ಬಿಜೆಪಿಯ ಹೈಕಮಾಂಡ್ ತುಟು ಪಿಟಿಕ್ ಎನ್ನದೆ ಬೊಮ್ಮಾಯಿ ಆಯ್ಕೆಗೆ ಅಂಕಿತವನ್ನ ಹಾಕಿದೆ. ಬಸವರಾಜ ಬೊಮ್ಮಾಯಿ ಅವರ ಹೆಸರನ್ನ ಯಡಿಯೂರಪ್ಪನವರು ಸೂಚನೆ ಮಾಡಿದ್ದ ಕಾರಣಕ್ಕಾಗಿಯೇ ಅವರನ್ನ ಸಿಎಂ ಪಟ್ಟಕ್ಕೆ ಕೂರಿಸಿದ್ರ ಎನ್ನುವಂತಹ ವಿಚಾರವನ್ನು ಕೂಡ ನಾವು ನೋಡಬೇಕಾಗಿದೆ. ಹಾಗಾದ್ರೆ ಬಸವರಾಜ ಬೊಮ್ಮಾಯಿ ಅವರನ್ನ ಸಂಘ ಪರಿವಾರ ಮತ್ತು ಬಿಜೆಪಿಯ ಹೈಕಮಾಂಡ್ ಒಪ್ಪಿಕೊಂಡಿದ್ದು ಹೇಗೆ ಎನ್ನುವಂಥದ್ದನ್ನ ನೋಡೋದಾದ್ರೆ, ಯಾಕಂತ ಹೇಳಿದ್ರೆ ಬಸವರಾಜ ಬೊಮ್ಮಾಯಿ ಅವರು ಮೂಲ ಬಿಜೆಪಿಗರಲ್ಲ. ಅವರು JDS ಮುಖಾಂತರ ರಾಜಕೀಯ ಜೀವನವನ್ನ ಆರಂಭ ಮಾಡಿ 2008ರಲ್ಲಿ ಕಮಲ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ. ಅದೇ ವರ್ಷ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಪ್ರವೇಶ ಮಾಡಿ ವಿಧಾನಸಭೆಯನ್ನು ಕೂಡ ಅವರು ಪ್ರವೇಶವನ್ನ ಮಾಡ್ತಾರೆ. ಆಯ್ಕೆಯಾದ ಮೊದಲ ಅವಧಿಯಲ್ಲೇ ಅವರು ನೀರಾವರಿ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. 2019ರಿಂದ ಗೃಹ ಸಚಿವರಾಗಿ ಬಸವರಾಜ ಬೊಮ್ಮಾಯಿ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಬಸವರಾಜ ಬೊಮ್ಮಾಯಿ ಅವರು ಮೂಲ ಬಿಜೆಪಿಗೆ ಅಲ್ಲದಿದ್ದರೂ ಕೇವಲ 13 ವರ್ಷದಲ್ಲಿ ನೀರಾವರಿ ಸಚಿವರಾಗಿ ಗೃಹ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಪ್ರಭಾವಿ ಲಿಂಗಾಯತ ಮುಖಂಡರಾಗಿರುವಂತಹ ಬೊಮ್ಮಾಯಿಯವರನ್ನ ಸಿಎಂ ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ಸರಳವಾಗಿ ಗೆಲ್ಲಬಹುದು. ಆ ಕಾರಣಕ್ಕಾಗಿ ಇವರನ್ನ ಆಯ್ಕೆ ಮಾಡಲಾಗಿದೆ ಎನ್ನುವಂತಹ ಅಂಶ ನಿಜ ಆಗಿದ್ರೂ ಕೂಡ ಆಯ್ಕೆಗೆ ವಾಸ್ತವಿಕ ಕಾರಣ ಬೇರೆಯೇ ಇದೆ. ಏನು ಆ ಕಾರಣ ಎನ್ನುವಂಥದ್ದನ್ನ ಈಗ ನೋಡ್ತಾ ಹೋಗೋಣ. ಬಸವರಾಜ ಬೊಮ್ಮಾಯಿ ಅವರು 2008ರಲ್ಲಿ RSSನ ಜೊತೆ ಅಷ್ಟಾಗಿ ಸಖ್ಯವನ್ನ ಬಯಸಿರಲಿಲ್ಲ. ಆದರೆ 2019ರಲ್ಲಿ ಯಾವಾಗ ಅವರು ಗೃಹ ಸಚಿವರಾಗ್ತಾರೋ ಥೇಟ್ ಅಮಿತ್ ಶಾನಂತೆ ಸಂಘದ ಅಜೆಂಡಾಗಳನ್ನು ರಾಜ್ಯದಲ್ಲಿ ಜಾರಿ ಮಾಡೋದಕ್ಕಾಗಿ ಯೋಜನೆಗಳನ್ನು ಹಾಕ್ತಾ ಹೋದ್ರು. ಬಸವರಾಜ ಬೊಮ್ಮಾಯಿ ತಮ್ಮ ಹಿಂದಿನ ಉದಾರವಾದಿ ಧೋರಣೆಯನ್ನ ಬದಿಗಿಟ್ಟು ಸಂಘ ಪ್ರೇರಿತ ಹಿಂದೂ ರಾಷ್ಟ್ರವಾದದತ್ತ ತಮ್ಮ ನಿಲುವನ್ನ ಬದಲಿಸಿಕೊಂಡ್ರು. ಅದನ್ನ ಸಾಕ್ಷೀಕರಿಸುವಂತೆ ಒಂದೆರಡು ಉದಾಹರಣೆಗಳಿದ್ದಾವೆ. ಆ ಉದಾಹರಣೆಗಳು ಏನು ಎನ್ನುವಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ. 2019ರಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ವಿರೋಧಿಸಿ ಮಂಗಳೂರಿನಲ್ಲಿ ನಡೆದಂತಹ ಗೋಲಿಬಾರ್ ಘಟನೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ನಿರ್ವಹಿಸಿದಂತಹ ರೀತಿ RSSಗೆ ಮೆಚ್ಚುಗೆಯಾಗಿತ್ತು. ಲವ್ ಜಿಹಾದ್ ಅಂತೇಳಿ ಸಂಘ ಪರಿವಾರ ಆಗಾಗ ವಿಷ ಕಾರ್ತಾ ಇರುವಂತದನ್ನ ನಾವೆಲ್ಲ ನೋಡ್ತಾ ಇರ್ತೀವಿ. ಇಲ್ಲದೆ ಇರುವಂತಹ ಘಟನೆಗಳನ್ನ ಲವ್ ಜಿಹಾದ್ ಅಂತ ಪರಿಗಣಿಸಿ ಹಿಂದೂ ಮತಗಳನ್ನ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡುವಂತದ್ದು ಬಿಜೆಪಿಯ ಲೆಕ್ಕಾಚಾರ ಆಗಿದೆ. ಆ ವಿಚಾರದಲ್ಲಿ ಮತಾಂತರ ನಿಷೇಧ ಮತ್ತು ಲವ್ ಜಿಹಾದ್ ವಿರುದ್ಧ ಕಾನೂನನ್ನ ಜಾರಿ ಮಾಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಮುಂದೆ ಇದೆ ಅಂತೇಳಿ ಅವರು ಗೃಹ ಸಚಿವರಾಗಿ ಗಟ್ಟಿಯಾಗಿರ್ತಕ್ಕಂತಹ ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂತಹ ಘಟನೆ ಮತ್ತು ಡ್ರಗ್ಸ್ ಪ್ರಕರಣದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ತೆಗೆದುಕೊಂಡಿರ್ತಕ್ಕಂತಹ ಕ್ರಮಗಳು, ಇತ್ತೀಚೆಗೆ UP ಮಾದರಿಯಲ್ಲಿ ಜನಸಂಖ್ಯಾ ನೀತಿಯನ್ನ ಜಾರಿ ಮಾಡುವಂತಹ ಪ್ರಸ್ತಾಪವನ್ನ ರಾಜ್ಯದಲ್ಲೂ ಕೂಡ ಇಟ್ಟಿದ್ದು ಸಂಘದವರನ್ನ ಮೆಚ್ಚೋದಕ್ಕೆ ಕಾರಣ ಆಯಿತು. ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗೋದಕ್ಕೆ ಕರ್ನಾಟಕದಲ್ಲಿ ಹಿಂದುತ್ವ ಮತ್ತು
ಆ, ರಾಜ್ಯ ರಾಜಕಾರಣದ ವಿಚಾರ ಆಗಿರ್ಬೋದು ಅಥವಾ ಹಿಂದುತ್ವದ ವಿಚಾರ ಆಗಿರ್ಬೋದು, ಬಿಜೆಪಿಯನ್ನ ಗಟ್ಟಿಗೊಳಿಸೋದಕ್ಕಾಗಿ RSSನ ಪ್ರಖರ ವಿಚಾರಗಳನ್ನ ಖಂಡಿತ ಜಾರಿ ಮಾಡ್ತಾರೆ ಎನ್ನುವಂತಹ ಕಾರಣಕ್ಕಾಗಿಯೇ ಬಿಜೆಪಿಯ ಹೈಕಮಾಂಡ್ ಬಸವರಾಜ ಬೊಮ್ಮಾಯಿ ಅವರಿಗೆ CM ಆಗೋದಕ್ಕೆ ಸೂಚನೆಯನ್ನ ಕೊಟ್ಟಿತ್ತು ಎನ್ನುವಂಥದ್ದು ಈಗ ಗುಟ್ಟಾಗಿ ಇಡಬೇಕಾದಂತಹ ವಿಷಯ ಅಲ್ಲ ಎನ್ನುವಂಥದ್ದು ರಾಜಕೀಯ ವಲಯದೊಳಗಡೆ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಇತ್ತ ಯಡಿಯೂರಪ್ಪ ಸೂಚಿಸಿದಂತಹ ಹೆಸರು ಹಾಗೂ ಕರ್ನಾಟಕದಲ್ಲಿ ಹಿಂದುತ್ವ ಅಜೆಂಡಾ ಜಾರಿ ಮಾಡಲು ಸೂಕ್ತ ವ್ಯಕ್ತಿಯ ಹುಡುಕಾಟದಲ್ಲಿದ್ದಂತಹ ಬಿಜೆಪಿ ಮತ್ತು ಸಂಘ ಪರಿವಾರದವರಿಗೆ ಬಸವರಾಜ ಬೊಮ್ಮಾಯಿ ಈಗ ಬಂಗಾರದ ಮೊಟ್ಟೆ ಇಡುವಂತಹ ಕೋಳಿಯಾಗಿದ್ದಾರೆ. ಇತ್ತ ಲಿಂಗಾಯತರ ಮತ ಬ್ಯಾಂಕ್ ಭದ್ರ ಆಯಿತು, ಯಡಿಯೂರಪ್ಪನವರನ್ನು ಕೂಡ ಸಮಾಧಾನ ಪಡಿಸಿದ ಹಾಗಾಯಿತು. ಇತ್ತ ಹಿಂದುತ್ವದ ಅಜೆಂಡಾ ಜಾರಿಗೆ ಸುಲಭದ ದಾರಿ ಆಯಿತು ಅಂತೇಳಿ RSS ಹಾಗೂ ಸಂಘ ಪರಿವಾರ ದೊಡ್ಡ ಪ್ರಮಾಣದೊಳಗಡೆ ಈಗ ಸಂಭ್ರಮವನ್ನ ಮಾಡ್ತಾ ಇದೆ. ಹಿಂದುತ್ವ ಎನ್ನುವಂತಹ ಬಂದೂಕನ್ನ ಬಸವರಾಜ ಬೊಮ್ಮಾಯಿಯವರ ಹೆಗಲ ಮೇಲೆ ಇಟ್ಟು ಅಲ್ಪಸಂಖ್ಯಾತ ಸಮುದಾಯಗಳ ಕಡೆ ಹೊಡೆಯುವ ಬಿಜೆಪಿ ದಾರಿ ಈಗ ಸುಲಭ ಆಗ್ತಾ ಇದೆ. ಸಚಿವರಾಗಿದ್ದುಕೊಂಡೇ ಹಿಂದುತ್ವದ ಅಜೆಂಡಾಗಳನ್ನು ಜಾರಿ ಮಾಡಲು ಮುಂದಾಗಿದ್ದಂತಹ CM ಸಾಹೇಬರು CM ಆದ ಮೇಲೆ ಹೇಗಿರುತ್ತೆ ಎನ್ನುವಂಥದ್ದನ್ನು ಒಂದು ಬಾರಿ ಊಹಿಸಿಕೊಂಡ್ರೆ ಕಣ್ಮುಂದೆ ಬರುವಂತಹ ಚಿತ್ರಣ ಬೇರೆಯದ್ದೇ ಆಗುತ್ತೆ ಎನ್ನುವಂತಹ ಆತಂಕವನ್ನ ಪ್ರಗತಿಪರ ವಲಯ ಈಗ ವ್ಯಕ್ತಪಡಿಸ್ತಾ ಇದೆ. ಇನ್ನು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಂತೆ ಶುಭಾಶಯಗಳ ಸುರಿಮಳೆ ಸುರಿದಿದೆ. ವಿಪಕ್ಷ ನಾಯಕರು ಸೇರಿದಂತೆ ಅನೇಕರು ಉತ್ತಮ ಕೆಲಸ ಮಾಡುವಂತೆ ಸಲಹೆಗಳನ್ನ ಬಸವರಾಜ ಬೊಮ್ಮಾಯಿ ಅವರಿಗೆ ನೀಡ್ತಾ ಇದ್ದಾರೆ. CM ಮಗ ಆಗಿದ್ದಾಕ್ಷಣ ಬಸವರಾಜ ಬೊಮ್ಮಾಯಿ ಅವರು SR ಬೊಮ್ಮಾಯಿ ಅವರ ಗುಣದಂತೆ ಕಳಕಳಿಯಂತೆ ಕೆಲಸವನ್ನ ಮಾಡ್ತಾರೆ ಎನ್ನುವಂಥದ್ದು ನನಗೆ ಹೇಳೋದಕ್ಕೆ ಕಷ್ಟದ ಕೆಲಸ ಆಗ್ತಾ ಇದೆ. ಆದರೂ ಅವರು ತೆಗೆದುಕೊಳ್ತಾ ಇರುವಂತಹ ಉತ್ತಮ ಯೋಜನೆಗಳಿಗೆ ನನ್ನ ಬೆಂಬಲ ಇರುತ್ತೆ ಅಂತೇಳಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಹೊಸ ಮುಖ್ಯಮಂತ್ರಿಯ ಮುಂದೆ ಸಾಲು ಸಾಲು ಸವಾಲುಗಳಿದಾವೆ. ಜನಪರವಾಗಿ ಆ ಸಮಸ್ಯೆಗಳನ್ನ ನಿವಾರಿಸೋದಕ್ಕೆ ಕಳೆದ 2 ತಿಂಗಳಿಂದ ಕರ್ನಾಟಕ ರಾಜ್ಯದ BJP ಒಳಗಡೆ ನಡೀತಾ ಇದ್ದಂಥ ಮುಸುಕಿನ ಗುದ್ದಾಟಕ್ಕೆ ತೆರೆ ಬಿದ್ದಿದೆ. ನಿನ್ನೆ ದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈಗಾಗಲೇ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಮೊನ್ನೆ ದಿನ ಮತ್ತು ಈ ದಿನ BJPಯ ಕೇಂದ್ರ ನಾಯಕತ್ವ ಬಸವರಾಜ ಬೊಮ್ಮಾಯಿ ಅವರನ್ನು ಶ್ರೀ ಬಸವರಾಜ ಬೊಮ್ಮಾಯಿ ಅವರನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದಾರೆ. ಅವರಿವತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರಿಗೆ CPIM ಪಕ್ಷದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮಗೆ ಗೊತ್ತು, BJP ಸರ್ಕಾರ ಮುಖ್ಯಮಂತ್ರಿ ಬದಲಾದ ತಕ್ಷಣವೇ ಅದರ ನೀತಿಗಳು ಬದಲಾಗ್ತವೆ ಅಂತೇಳಿ ನಾವೇನು ನಂಬ್ಕೊಂಡಿಲ್ಲ. ಆದರೂ ಕೂಡ ಹೊಸ ಮುಖ್ಯಮಂತ್ರಿ ಮುಂದೆ ಇವತ್ತು ಭಾಳ ಪ್ರಮುಖವಾದಂಥ ಚಾಲೆಂಜಸ್ ಇದ್ದಾವೆ. ಅವುಗಳನ್ನು ಅವರು ಯಾವ ರೀತಿಯಲ್ಲಿ ಪರಿಹಾರ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಭಾಳ ಮುಖ್ಯವಾಗಿ ಹಿಂದೆ ಯಡಿಯೂರಪ್ಪನವ್ರಿಗಿದ್ದಂಥ ಚಾಲೆಂಜು ಇವ್ರ ಮುಂದೆನೂ ಇದೆ. ಒಂದನೇದು ಕೋವಿಡ್ 3ನೇ ಅಲೆ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಇಡೀ ರಾಜ್ಯ ಮುಂಗಾರಿನ ಅತಿವೃಷ್ಟಿ, ಪ್ರವಾಹ ಮತ್ತು ನೆರೆಯಿಂದ ಇಡೀ ರಾಜ್ಯ ತತ್ತರಿಸಿ ಹೋಗಿದೆ. ಅದನ್ನು ತಕ್ಷಣಕ್ಕೆ ಅವರು ಪರಿಗಣಿಸಿ ಅದಕ್ಕೆ ಬೇಕಾದಂಥ ಪರಿಹಾರದ ಕ್ರಮಕ್ಕೆ ಮುಂದಾಗಬೇಕಾಗಿದೆ. ಇದೊಂದು ಭಾಳ ಪ್ರಮುಖವಾದಂಥ ಅಂಶ ಅವರ ಮುಂದೆ ಇದೆ. ಅದೇ ರೀತಿಯಲ್ಲಿ ಇಡೀ ರಾಜ್ಯದ ಜನ, ಅದರಲ್ಲೂ ಭಾಳ ಮುಖ್ಯವಾಗಿ ರೈತರು, ಕೃಷಿ ಕೂಲಿಕಾರರು, ಕಾರ್ಮಿಕರು, ನಾಗರಿಕರು, ಎಲ್ಲ ಪ್ರಗತಿಪರ ಶಕ್ತಿಗಳು, ಯಡಿಯೂರಪ್ಪನವ್ರ ಸರ್ಕಾರ ಏನು ಇವತ್ತು ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಮಾಡಿದೆ, ಅದೇ ರೀತಿಯಲ್ಲಿ APMC ಕಾಯ್ದೆಗೆ ತಿದ್ದುಪಡಿ ಮಾಡಿದೆ, ಜಾನುವಾರು ಹತ್ಯೆ ನಿಷೇಧ ಕಾಯ್ದೆಗೆ ತಿದ್ದುಪಡಿ ಮಾಡಿದೆ. ಹಾಗೆಯೇ ಕೇಂದ್ರ ಸರ್ಕಾರದ ಏನು ತಿದ್ದುಪಡಿ ಕಾಯ್ದೆಗಳಿದ್ದಾವೆ, ಕೃಷಿ ಕಾಯ್ದೆಗಳು, ಅವುಗಳನ್ನು ರಾಜ್ಯದಲ್ಲಿ ಜಾರಿಗೆ ತರುವಂಥ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ. ಕಾರ್ಪೊರೇಟ್ ಕಂಪನಿಗಳಿಗೆ ಇವತ್ತು ಕೃಷಿಯಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ, ಅವರು ಭೂಮಿಯನ್ನು ಹೊಂದೋದಕ್ಕೆ, ವ್ಯವಸಾಯ ಮಾಡೋದಕ್ಕೆ, ಹಾಗೆಯೇ ಹೈನುಗಾರಿಕೆ, ಕುರಿ ಸಾಕಾಣೆ, ಕೋಳಿ ಸಾಕಾಣೆ, ಮೀನುಗಾರಿಕೆ, ಇದರಲ್ಲೆಲ್ಲ ಅವರು ಮಧ್ಯಪ್ರವೇಶ ಮಾಡಿ ಅದರಲ್ಲಿ ಅವರು ಉತ್ಪಾದನೆ ಮಾಡೋದಕ್ಕೆ ಅನುಕೂಲ ಕೊಡುವಂಥ ರೀತಿಯ ಕ್ರಮಗಳನ್ನು ಅವರೇನು ಕೈಗೊಂಡಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ಇವತ್ತು ಭಾರಿ ದೊಡ್ಡ ಹೋರಾಟ ಕರ್ನಾಟಕದಲ್ಲಿ ನಡೀತಾ ಇದೆ, ದೇಶದಾದ್ಯಂತ ನಡೀತಾ ಇದೆ. ಯಡಿಯೂರಪ್ಪನವರ ಸರ್ಕಾರ ಈ ಒಂದು ಪ್ರತಿಭಟನೆಗೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಕೊಡಲಿಲ್ಲ. ಬೊಮ್ಮಾಯಿ ಅವರು ಏನು ಮಾಡ್ತಾರೆ ಅಂತೇಳಿ ನಾವು ನೋಡಬೇಕಾಗಿದೆ. ಹೋರಾಟ ರಾಜ್ಯದಾದ್ಯಂತ ಇವತ್ತು ಮುಂದುವರೆದಿದೆ. ಅದೇ ರೀತಿಯಲ್ಲಿ ಕಾರ್ಮಿಕ ಕಾಯ್ದೆಗಳ ವಿಚಾರದಲ್ಲಿ ಕೂಡ ಕಾರ್ಮಿಕ ವಿರೋಧಿಯಾದಂಥ ಕಾರ್ಮಿಕ ಸಂಹಿತೆಗಳನ್ನು ಇವತ್ತು
ಕರ್ನಾಟಕದಲ್ಲಿ ಜಾರಿ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಇಡೀ ಗ್ರಾಹಕರನ್ನು ಸುಲಿಗೆ ಮಾಡಲಿಕ್ಕೆ ಬೇಕಾದಂಥ ರೀತಿಯಲ್ಲಿ ಕಾಳಸಂತೆಯನ್ನು ಬಲಪಡಿಸುವಂಥ ರೀತಿಯಲ್ಲಿ ಅಗತ್ಯ ವಸ್ತುಗಳ ತಿದ್ದುಪಡಿ ಕಾಯ್ದೆಯನ್ನು ಕೂಡ ಇವತ್ತು ಕರ್ನಾಟಕದಲ್ಲಿ ಜಾರಿ ತರುವಂಥ ಒಂದು ಪ್ರಯತ್ನ ಈಗಾಗಲೇ ನಡೀತಾ ಇದೆ. ಸೊ ಈ ವಿಚಾರದಲ್ಲಿಯೂ ಕೂಡ ಇಡೀ ರಾಜ್ಯದ ಎಲ್ಲ ಗ್ರಾಹಕರು ಲೂಟಿಗೆ ಒಳಗಾಗ್ತಾ ಇದ್ದಾರೆ. ಗ್ರಾಹಕರೆಲ್ಲ ಆತಂಕಿತರಾಗಿದ್ದಾರೆ. ಯಾವ ಜನ ಇವತ್ತು ಕೋವಿಡ್-19ರಿಂದ ಬಾಧಿತರಾಗಿದ್ದರು, ಲಾಕ್ಡೌನ್ನಿಂದ ನಿರುದ್ಯೋಗವನ್ನು ಎದುರಿಸ್ತಾ ಇದ್ದರು, ಅಂಥ ಸಂದರ್ಭದಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಪೆಟ್ರೋಲು, ಡೀಸೆಲ್ಲು, ಗ್ಯಾಸು ಮತ್ತಿತರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನು ಏರಿಕೆ ಮಾಡಿದರು. ಕೃಷಿ ಹೂಡಿಕೆಗಳಾಗಿರ್ತಕ್ಕಂಥ ರಾಸಾಯನಿಕ ಗೊಬ್ಬರ, ಬೀಜ, ಕ್ರಿಮಿನಾಶಕಗಳ ಬೆಲೆಗಳು ಕೂಡ ಗಗನಕ್ಕೇರಿದವು. ಅದೇ ರೀತಿಯಲ್ಲಿ ಜನಸಾಮಾನ್ಯರು ಬಳಸ್ತಕ್ಕಂಥ ಔಷಧಿ ಬೆಲೆಗಳು ಕೂಡ ಗಗನಕ್ಕೇರಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸಾರಿಗೆ ವೆಚ್ಚ, ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಗಗನಕ್ಕೆ ಏರಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಜನ ಸಂಕಷ್ಟದಲ್ಲಿದ್ದಾರೆ, ಇನ್ನೊಂದು ಕಡೆ ಬೆಲೆ ಏರಿಕೆಗಳನ್ನು ಸರ್ಕಾರಗಳು ಮಾಡ್ತಾ ಇದ್ದಾರೆ. ಸಂಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ನೆರವು ಕೊಡೋದ್ರ ಬದಲು ಇವತ್ತು ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದರ ಒಂದು ಚಾಲೆಂಜ್ ಕೂಡ ಇದೆ. ಹೇಗೆ ನೀವು ಇದನ್ನು ನಿಭಾಯಿಸ್ತಾ ಇದ್ದೀರಿ? ಕರ್ನಾಟಕ ರಾಜ್ಯ ಒಂದು ಗಂಭೀರವಾದಂಥ ಆರ್ಥಿಕ ಬಿಕ್ಕಟ್ಟಲ್ಲಿದೆ. ಕರ್ನಾಟಕ ರಾಜ್ಯದ ಜನರ ಆರೋಗ್ಯವನ್ನು ನಾವು ಮುಂದೆ ತೆಗೆದುಕೊಂಡು ಹೋಗಬೇಕಾಗಿದೆ, ಅದನ್ನು ನಿವಾರಣೆ ಮಾಡಬೇಕಾಗಿದೆ. ಈ ಚಾಲೆಂಜ್ ಏನಿದೆ, ಕೋವಿಡ್-19 3ನೇ ಅಲೆಯ ಚಾಲೆಂಜನ್ನು ನಾವು ಸ್ವೀಕಾರ ಮಾಡಬೇಕಾಗಿದೆ. ಸೊ ಅದರಿಂದ ಬಸವರಾಜ ಬೊಮ್ಮಾಯಿ ಅವರು ಏನು ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅವರಲ್ಲಿ CPIM ಪಕ್ಷದ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ತಕ್ಷಣವೇ ಕರ್ನಾಟಕ ರಾಜ್ಯದ ನೆರೆ ಪೀಡಿತ ಜನತೆಗೆ, ಪ್ರವಾಹ ಪೀಡಿತ ಜನರಿಗೆ, ಮಳೆಯಿಂದ ಬಾಧಿತರಾಗಿರ್ತಕ್ಕಂಥ ಜನ ಮತ್ತು ಜಾನುವಾರುಗಳಿಗೆ ಪರಿಹಾರವನ್ನು ನೀವು ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಹೋರಾಟ ನಿರತರಾಗಿರ್ತಕ್ಕಂಥ ರೈತರು, ಕೂಲಿಕಾರರು, ಕಾರ್ಮಿಕರು, ನಾಗರಿಕರು, ಪ್ರಜಾಪ್ರಭುತ್ವವಾದ ಶಕ್ತಿಗಳೇನಿದ್ದಾರೆ ಅವರನ್ನು ಕರೆದು ಮಾತಾಡಿ ಈ ಒಂದು ಕೃಷಿ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ವಾಪಸ್ ತಕ್ಕೊಳ್ಳೋಕ್ಕೆ ಬೇಕಾದಂಥ ಒಂದು ಮಾತುಕತೆಯನ್ನು ನೀವು ನಡೆಸಿ ಅಂತೇಳಿ ಒತ್ತಾಯ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಜನರ ಮೇಲೆ ಇವತ್ತು ದೊಡ್ಡ ಹೊರೆ ಇದೆ, ಬೆಲೆ ಏರಿಕೆಯ ಹೊರೆ. ಅದನ್ನು ನಿವಾರಣೆ ಮಾಡಲಿಕ್ಕೆ ಬೇಕಾದಂಥ ಕ್ರಮಗಳನ್ನು ನೀವು ತೆಗೆದುಕೊಳ್ಬೇಕು. ಹಾಗೆಯೇ ಇವತ್ತು ಜನರ ಇತರೆ ಪ್ರಶ್ನೆಗಳು ಇದ್ದಾವೆ, ಆ ಪ್ರಶ್ನೆಗಳನ್ನು ಕೂಡ ಪರಿಹಾರಕ್ಕೆ ನೀವು ಮುಂದೆ ಬರಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ಮತ್ತೊಂದು ಪ್ರಮುಖವಾದಂಥ ಸವಾಲು ಅಥವಾ ಚಾಲೆಂಜು ಸರ್ಕಾರದ ಮುಂದೆ ಇದೆ, ಬೊಮ್ಮಾಯಿ ಅವರ ಸರ್ಕಾರದ ಮುಂದೆ. ಭಾಳ ಮುಖ್ಯವಾಗಿ ಈಗಾಗಲೇ CPIM ಪಕ್ಷ, ಅದೇ ರೀತಿಯಲ್ಲಿ ರಾಜ್ಯದ ಎಲ್ಲ ಪ್ರಗತಿಪರ ಶಕ್ತಿಗಳು, ಪಕ್ಷಗಳು ಕೂಡ ಯಡಿಯೂರಪ್ಪನವರ ಸರ್ಕಾರದ ಮುಂದೆ ಈಗಾಗಲೇ ಒತ್ತಾಯ ಮಾಡಿದ್ದಾರೆ. 2 ಪ್ರಮುಖವಾದಂಥ ಭ್ರಷ್ಟಾಚಾರದ ಪ್ರಕರಣಗಳನ್ನು ತನಿಖೆ ಮಾಡಬೇಕು ಅಂತೇಳಿ ಈಗಾಗಲೇ ಒತ್ತಾಯ ಬಂದಿದೆ, ಸರ್ಕಾರದ ಮುಂದೆ ಇದೆ. ಅದನ್ನು ಈಗ ಬೊಮ್ಮಾಯಿ ಅವರ ಸರ್ಕಾರ ಆ ತನಿಖೆಯನ್ನು ಕೈಗೊಳ್ಳಬೇಕಾಗಿದೆ. ಭಾಳ ಮುಖ್ಯವಾಗಿ ಕೋವಿಡ್ 2ನೇ ಅಲೆ ವ್ಯಾಪಕವಾಗಿ ಅದು ಉಧೃತಗೊಳ್ಳುವಂಥ ಸಂದರ್ಭದಲ್ಲಿ ಇವತ್ತು ಆಡಳಿತ ಪಕ್ಷದ ಶಾಸಕರುಗಳು, ಸಂಸತ್ ಸದಸ್ಯರು ಕೆಲವರು ಈ ಒಂದು ಹಗರಣದಲ್ಲಿ ಸಿಲುಕಿಕೊಂಡಿದ್ದಾರೆ. ಭಾಳ ಮುಖ್ಯವಾಗಿ ಬೆಡ್ಗಳನ್ನು ಇವತ್ತು ಕಾಳಸಂತೆಯಲ್ಲಿ ವ್ಯಾಪಾರ ಮಾಡೋದಕ್ಕೆ, ಹಾಗೆಯೇ ಲಸಿಕೆಯನ್ನು ವ್ಯಾಪಾರ ಮಾಡೋದಕ್ಕೆ, ಔಷಧಿ ರೆಮಿಡಿಸಿವಿರ್ ಅಂತಕ್ಕಂಥ ಔಷಧಿಯನ್ನು ವ್ಯಾಪಾರ ಮಾಡೋದಕ್ಕೆ, ಹಾಗೆಯೇ ಆಮ್ಲಜನಕದ ಒಂದು ಕಾಳಸಂತೆಯಲ್ಲಿ ಇವತ್ತು ತೊಡಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಪ್ರಕರಣವನ್ನು ಭೇದಿಸಬೇಕು ಜನಗಳಿಗೆ. ಇವತ್ತು ಅವರ ಸಾವಿರಾರು ಜನ ಬೆಡ್ ಸಿಗದೇ, ಆಮ್ಲಜನಕ ಸಿಗದೇ, ರೆಮಿಡಿಸಿವಿರ್ ಸಿಗದೇ ಸತ್ತೋಗಿದ್ದಾರೆ. ಸೊ ಈ ರೀತಿಯ ಒಂದು ಕ್ರೌರ್ಯ ಮೆರೆದಿರ್ತಕ್ಕಂಥ ಈ ಜನಗಳ ಮೇಲೆ ಇವತ್ತು ಸರ್ಕಾರ ಅವರನ್ನು ಇವತ್ತು ತನಿಖೆ ಮಾಡಬೇಕು, ಅವರಿಗೆ ಸರಿಯಾದಂಥ ಶಿಕ್ಷೆ ಕೊಡುವಂಥ ಕೆಲಸಕ್ಕೆ ಅವರು ಮುಂದಾಗಲೇಬೇಕಾಗಿದೆ. ಸೊ ಅದೇ ರೀತಿಯಲ್ಲಿ ಯಡಿಯೂರಪ್ಪನವರು ಇನ್ನೇನು ಇವತ್ತು ನಾಳೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳುವಾಗಲೇ ಕರ್ನಾಟಕ ರಾಜ್ಯದ ಮತ್ತೊಬ್ಬ ಮಂತ್ರಿ ಶಶಿಕಲಾ ಜೊಲ್ಲೆ, ಯಾರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿ ಇದ್ದಾರೆ, ಅವರು ಮೊಟ್ಟೆ ಮಾರಾಟದ ಹಗರಣದಲ್ಲಿ ಇವತ್ತು ಅವರು ಸಿಲುಕಿರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ಬಯಲಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಶಶಿಕಲಾ ಜೊಲ್ಲೆ ಮತ್ತು ಗಂಗಾವತಿ ಶಾಸಕ ಪರಣ್ಣ ಮನಗೋಳೆ ಏನಿದ್ದಾರೆ, ಇಬ್ಬರೂ ಇವತ್ತು ಆ ಒಂದು ಹಗರಣದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಇದರಿಂದ ಇಡೀ ರಾಜ್ಯದ ಬಡವರಲ್ಲಿ ಒಂದು ಆತಂಕ ಉಂಟಾಗಿದೆ. ಈ ಹಗರಣವನ್ನು ಕೂಡ ತನಿಖೆ ಮಾಡಬೇಕು. ಈ ಎರಡನ್ನೂ ಕೂಡ ನೀವು ಅಧಿಕಾರಿಗಳ ಮೂಲಕ ತನಿಖೆ ಮಾಡೋದನ್ನು ನಾವು ಒಪ್ಪೋದಿಲ್ಲ. ಒಂದು ಸ್ವತಂತ್ರ ನ್ಯಾಯಾಂಗ ತನಿಖೆಯನ್ನು ಮಾಡಿಸಿ ಇವತ್ತು ರಾಜ್ಯದ ಜನತೆಗೆ ನಿಜ ಏನು ಅನ್ನುವಂಥದ್ದನ್ನು ಬಯಲುಗೊಳಿಸಬೇಕು ಅಂಥೇಳಿ ಈ ಚಾಲೆಂಜ್ ಕೂಡ ನಿಮ್ಮ ಮುಂದೆ ಇದೆ. ಬಸವರಾಜ ಬೊಮ್ಮಾಯಿ ಅವರು ಇದನ್ನು ಸ್ವೀಕಾರ ಮಾಡಿ ಜನತೆಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಕೂಡ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.
ಸಿಎಂ ಆಯ್ಕೆಯೂ ಆಗಿದೆ, ಪ್ರಮಾಣ ವಚನವೂ ಕೂಡ ಈಗ ಮುಗಿದಾಗಿದೆ. ಈಗ ಸಂಪುಟ ರಚನೆಯ ಸರ್ಕಸ್ನಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ. ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ನಾನು ಬಸವರಾಜ ಬೊಮ್ಮಾಯಿ ಅವರ ಸಚಿವ ಸಂಪುಟದಲ್ಲಿ ಸಚಿವನಾಗಿರೋದಕ್ಕೆ ಸಿದ್ಧ ಇಲ್ಲ, ಯಾಕಂತ ಹೇಳಿದ್ರೆ ನಾನು ಮುಖ್ಯಮಂತ್ರಿ ಆಗಿದ್ದಂಥವನು, ಬೊಮ್ಮಾಯಿ ಅವರ ಕೈಗಳಗಡೆ ನನಗೆ ಸಚಿವನಾಗಿ ಕೆಲಸ ಮಾಡೋದಕ್ಕೆ ಮನಸ್ಸು ಒಪ್ತಾ ಇಲ್ಲ ಎನ್ನುವಂತಹ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಇದು ಪ್ರತಿಷ್ಠೆಯ ಪ್ರಶ್ನೆ ಅಂತ ಅನಿಸಿದ್ರು ಕೂಡ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದೆ ಅನ್ನುವಂಥದ್ದನ್ನು ತೋರಿಸ್ಕೊಡ್ತಾ ಇದೆ ಎನ್ನುವಂಥದ್ದು ಎಲ್ಲರಿಗೂ ಅರ್ಥವಾಗುವಂತಹ ವಿಚಾರ ಆಗಿದೆ. ರಾಜ್ಯದಲ್ಲಿ ದಿನೇ ದಿನೇ ಹತ್ತಾರು ಸಂಕಷ್ಟಗಳು ಹೆಚ್ಚಾಗ್ತಾನೆ ಇದ್ದಾವೆ. ಇವನ್ನೆಲ್ಲ ಬಸವರಾಜ ಬೊಮ್ಮಾಯಿ ಅವರು ಸಮರ್ಥವಾಗಿ ನಿಭಾಯಿಸ್ತಾರೆ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಬಸವರಾಜ ಬೊಮ್ಮಾಯಿ ಅವರು ಸಂಘದ ನಿಷ್ಠೆಯಾಗಿ ಕಾರ್ಯನಿರ್ವಹಿಸ್ತಾರ ಅಥವಾ ಜನಪರ ಯೋಜನೆಗಳ ಮೂಲಕ ಕರ್ನಾಟಕದ ಜನರ ನಿಷ್ಠೆಯಾಗಿ ಕೆಲಸವನ್ನ ಮಾಡ್ತಾರ? ಕಾಲವೇ ಉತ್ತರವನ್ನ ಹೇಳಲಿದೆ. ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಕಲ್ಲನ್ನ ಎಸೆಯದೇ ಇದ್ರೆ ಅವರು ತಂದೆಗೆ ಗೌರವವನ್ನ ನೀಡಿದಂತಾಗುತ್ತೆ. ಉತ್ತಮ ಹಿನ್ನೆಲೆ ಹಾಗೂ ಅವರ ತಂದೆಯಂತೆ ರಾಜ್ಯದಲ್ಲಿ ಒಂದಿಷ್ಟು ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾರಾ ಅಥವಾ ಸಂಘ ನಿಷ್ಠೆಯಾಗಿ RSSನ ಅಣತಿಯಂತೆ ನಡೆದುಕೊಳ್ತಾರಾ? ಕಾದು ನೋಡಬೇಕಾಗಿದೆ. ಮುಂದಿನ ಪ್ರೈಮ್ ಸ್ಟೋರಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.